ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಿಮಗೇನಾದರೂ ಗೊತ್ತಿರೋ ನಾವು ಎಲ್ಲಿ ಹೋಗ್ತೀವಿ ಅಂತ ಗೆಸ್ ಮಾಡಿ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಪೂರ್ವಿದು ಲಗೇಜ್. ಸೊ ಅವರು ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿದ್ದಾರೆ. ನಮ್ಮದಿದು. ಸೊ ನಿತು ಅವರು ಸಪ್ರೇಟ್ ಬ್ಯಾಗಲ್ಲಿ ಹಾಕ್ಕೊಳ್ತಾರೆ, ಯಾಕಂದರೆ ಇದ್ರಲ್ಲಿ ಪ್ಲೇಸ್ ಸಾಕಾಗಲ್ಲ, ಅದಕ್ಕೋಸ್ಕರ. ಸೊ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮ್ಗೇನಾದ್ರು ಗೊತ್ತಾಗಿದ್ದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಏನಾದ್ರು ಗೆಸ್ ಮಾಡಿ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ. ಇದು ಪೂರ್ವಿದು ಬ್ಯಾಗು, ಟ್ರಾಲಿ ಬ್ಯಾಗು. ಡೋರ್ ಕ್ಲೋಸ್ ಮಾಡಿ ಪೂರ್ವಿ. ಇದು ಪೂರ್ವಿದು ಟ್ರಾಲಿ ಬ್ಯಾಗು. ಇದು ಲಾಸ್ಟು ಪೂರ್ವಿಗೆ ಅವ್ರ ಡ್ಯಾಡಿ ಕೊಡಿಸಿದ್ದು ಬರ್ಡೇ ಟೈಮಲ್ಲಿ, ಡಿಸೆಂಬರಲ್ಲಿ ಅವಳಿಗೆ ಗಿಫ್ಟ್ ಅಂತ ಕೊಟ್ಟಿದ್ದು. ಸೊ ಅವ್ರನ್ನ ಕರ್ಕೊಂಡೋಗಿ ಶಾಪ್ಗೆ ಪೂರ್ವಿನ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಸೆಲೆಕ್ಟ್ ಮಾಡಿ ಕೊಡಿಸಿರೋದು. ಪೂರ್ವಿ, ನಿಂಗೆ ಲೈಕ್ ಆಗಿದೆಯಾ ಬ್ಯಾಗು? ನಮ್ಮ ಪೂರ್ವಿ ಬಂದು ಆಲ್ಮೋಸ್ಟ್ ಅವರು ಪಿಂಕ್ನೇ ಲೈಕ್ ಮಾಡೋದು. ಅವ್ರದ್ದು ಸ್ಟಡಿ ಟೇಬಲ್ಲು ಮತ್ತು ಅವ್ರ ಬ್ಯಾಗು, ಅವ್ರ ಥಿಂಗ್ಸು ಆಲ್ಮೋಸ್ಟ್ ಎಲ್ಲ ಪಿಂಕೇ ಇರೋದು. ಸೊ ಅವಳು ಲೈಕ್ ಮಾಡೋದಂದರೆ ಪಿಂಕೇ. ಪೂರ್ವಿನ ನಾನು ಕೇಳ್ತಾ ಇದ್ದೀನಿ, ಪೂರ್ವಿ ನಿನಗೆ ಪಿಂಕ್ ಒಂದೇ ಇಷ್ಟ ಅಂತ ಕೇಳಿದೆ. ಇಲ್ಲ, ಬೇರೆ ಕಲರ್ ಇಷ್ಟ ಆಗುತ್ತೆ ಅಂದ್ಲು. ಓ ಹೌದಾ, ನಾನು ಪಿಂಕ್ ಒಂದೇ ಇಷ್ಟ ಆಗುತ್ತೆ ನಿನಗೆ ಅಂತ ಅವಳಿಗೆ ರೇಗಿಸ್ತಾ ಇದ್ದೆ. ಅದಕ್ಕೆ ಅವಳು ನಗ್ತಾಯಿದ್ಲು. ಪೂರ್ವಿ ನಾವು ನಾಳೆ ಎಲ್ಲೋ ಹೋಗಬೇಕು ಅಂತ ಹೇಳಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಅವಳು ಟ್ರಾಲಿ ಬ್ಯಾಗ್ ಕೊಟ್ಟಿದ್ದೆ. ಸೊ ನೈಟೇ ಲಗೇಜ್ ಪ್ಯಾಕ್ ಮಾಡೋಕ್ಕೆ ರೆಡಿಯಾಗಿದ್ಲು. ಬಟ್ ನೈಟು ಮಾಡೋಕ್ಕಾಗಲಿಲ್ಲ. ಸೊ ಹೋಗೋದು 1-2 ಅವರ್ ಅಂತ ಇದು ಲಗೇಜ್ ಪ್ಯಾಕ್ ಮಾಡೋಕ್ಕೆ ಬಿಟ್ಟೆ. ಸೊ ಅವಳು ಕೂಡ ಲಗೇಜ್ ಎಲ್ಲ ಏನೇನು ಬೇಕೋ ಅವಳಿಗೆ ಬಟ್ಟೆ ಮತ್ತು ಥಿಂಗ್ಸ್ ಎಲ್ಲ ಇಟ್ಕೊಂಡ್ಳು. ಸೊ ನಾನು ಕೂಡ ಹೆಲ್ಪ್ ಮಾಡಿದೆ. ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ರು ನೋಡಿ. ಅವಳು ತುಂಬಾ ಖುಷಿಯಾಗಿದ್ಲು ನಾವು ಹೊರಗಡೆ ಹೋಗ್ತೀವಿ ಅಂದಿದ್ದಕ್ಕೆ. ನೈಟಿಂದನೇ ಫುಲ್ ಹ್ಯಾಪಿಯಾಗಿದ್ಲು ಕೂಡ. ಇವಾಗ ನಾವು ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಸೊ ಹಿಂದೆಗಡೆ ಕೂತ್ಕೊಂಡಿದ್ದಾರಲ್ಲ ಅವ್ರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಕ್ಕನ ಸೊಸೆ ಆಗಬೇಕು. ಅವರು ಮತ್ತು ಅವ್ರ ಮಗಳು. ಅವ್ರ ಹೆಸರು ಬಂದು ರೂಪ ಅಂತ, ಮಗಳ ಹೆಸರು ಬಂದು ಪರಿಣಿತ ಅಂತ. ಮತ್ತು ನಾನು, ನಮ್ಮ ಹಸ್ಬೆಂಡು, ಪೂರ್ವಿ, ಇಷ್ಟು ಜನ ಹೋಗ್ತಾ ಇದ್ದೀವಿ ಕಾರ್ನಲ್ಲಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಫ್ರೆಂಡ್ಸ್, ಓಕೆನಾ? ಮಕ್ಕಳೆಲ್ಲ ಹಿಂದೆನೇ ಕೂತ್ಕೊಂಡಿದ್ರು, ಖುಷಿಯಾಗಿ ಮಾತಾಡ್ಕೊಂಡು ಇಬ್ಬರು ಜಾಲಿಯಾಗಿ ಕೂತ್ಕೊಂಡಿದ್ರು ಹಿಂದೆ ಕೂಡ. ಹೊರಗಡೆ ಕೂಡ ಮಳೆ ಬರ್ತಾಯಿತ್ತು, ಕೆಲವೊಂದು ಕಡೆ ಮಳೆ ಇರಲಿಲ್ಲ, ತಣ್ಣದಾಗಿ ಗಾಳಿ ಬರ್ತಾಯಿತ್ತು. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ಗೆ ಯಾವುದೋ ಕಾಲ್ ಬಂತು ಅಂತ ಕಾರ್ ಹಾಗೆ ಪಾರ್ಕ್ ಮಾಡಿದರು. ಸೊ ಪೂರ್ವಿಗೆ ತುಂಬ ಚಳಿ ಅಂತ ಇದ್ಲು. ಹಾಗೆ ಒಂದು ಸೀರೆ ತೊಗೊಂಡು ಹಾಗೆ ಸುತ್ತಿದ್ದೀನಿ ಅವಳಿಗೆ. ಕಾರಲ್ಲಿ ಹೋಗ್ತಾ ಅಂದವೇ ನಮ್ಮ ಮುಂದೆ ಒಂದು ಟಿಪ್ಪರ್ ಗಾಡಿ ಹೋಗ್ತಾಯಿತ್ತು. ಆ ಗಾಡಿನಲ್ಲಿ 3 ಜನ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕಡಲೆಕಾಯಿ ತಿಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರು. ಏನೋ ಒಂಥರ ಖುಷಿ ಆಗುತ್ತೆ ಆ ಥರ ಓಪನ್ನಾಗಿ ಅವರು ಟೆಂಪೋದಲ್ಲಿ ಹೋಗ್ತಾರದು ನೋಡಿ. ನಮ್ಮ ಮಕ್ಕಳಂತೂ ಅಮ್ಮ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ, ಅವ್ರು ಬಿದ್ದೋಗ್ಬಿಟ್ರೆ ಬೀಳಲ್ವಾ ಅಂತ ನಮ್ಮ ಪೂರ್ವಿ ಏನೇನೋ ಕ್ವಶನ್ಸ್ಗಳು ಕೇಳ್ತಿದ್ಲು ನೋಡಿ. ಇವಾಗ ನಾವು ತುಮಕೂರು ಬಿಟ್ಟಿದ್ದೀವಿ. ಸ್ವಲ್ಪ ಸಂಜೆ 6:15-6:30 ಆಗೋಗಿತ್ತು ಅನಿಸುತ್ತೆ ನಾವು ಅಲ್ಲಿ ತುಮಕೂರು ಬಿಟ್ಟಾಗ್ಲೇ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಫೈನಲಿ ನಾವೆಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಮಳೆ ಕೂಡ ಲೈಟಾಗಿ ಬರ್ತಾಯಿತ್ತು, ಗುಡುಗು ಸಿಡ್ಲು ಎಲ್ಲ ಕೂಡ ಬರ್ತಾಯಿತ್ತು. ನಮ್ಮ ಪೂರ್ವಿ ಸ್ವಲ್ಪ ಹೆದರ್ಕೊತಾ ಇದ್ಲು ಮಿಂಚಿದಾಗ. ಮಕ್ಕಳಿಗೆ ನಾರ್ಮಲಾಗಿ ದೊಡ್ಡವರೇ ಹೆದರ್ಕೊಳ್ತಾರೆ, ಇನ್ನು ಮಕ್ಕಳು ಹೆದರ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಸೊ ನೋಡಿ ಎಷ್ಟು ಕತ್ತಲಾಗಿದೆ, ನನ್ನ ಫೇಸ್ ಕೂಡ ಕಾಣ್ತಾ ಇಲ್ಲ. ನಾವು ಹೊಲದ ಮಧ್ಯೆ ಹೋಗ್ತಾ ಇದ್ದೀವಿ ಕಾರ್ನಲ್ಲಿ. ಇವಾಗ ಊರು ಬಂತು. ಸೊ ನೋಡಿ ಲೈಟೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.